ನಮಸ್ಕಾರ. ಈ ಒಂದು ಲಾಸ್ಟ್ ವಿಡಿಯೋನಲ್ಲಿ ನಾನು ಬ್ರೌನ್ ರೈಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದು ತಿಂದರೆ ಆಫ್ಟರ್ನೂನ್ ಫುಡ್ನಲ್ಲಿ ಬ್ರೌನ್ ರೈಸ್ ಸ್ವಲ್ಪ ಗಟ್ಟಿ ಇರುವಂತಕ್ಕಂಥದ್ದು. ಅದನ್ನು ಒಂದು ಹಾಫ್ ಆನ್ ಅವರ್ ನೆನೆಸ್ಬಿಟ್ಟು ಅದನ್ನು ಏನಂತಂದರೆ ಕುಕ್ ಮಾಡಿಕೊಂಡು ತಗೊಂಡಾಗ ನಮ್ಮ ರೆಗ್ಯುಲರ್ನಲ್ಲಿ ಅದರಿಂದ ಶುಗರ್ ಸ್ಪೈಕ್ಗಳು ಕಡಿಮೆ ಆಗುತ್ತೆ ಅಂತ ಹೇಳಿದೆ. ಅದು ಹೇಗೆ ಅಂತ ನೋಡಿದಾಗ ಈ ಬ್ರೌನ್ ರೈಸ್ನಲ್ಲಿ ಫೈಬರ್ ಕಂಟೆಂಟ್ ಕಂಪೇರ್ ಟು ವೈಟ್ ರೈಸ್ ಏನಿದೆಯಲ್ಲ ಜಾಸ್ತಿ ಇರುತ್ತೆ. ಫೈಬರ್ ಜಾಸ್ತಿ ಇರೋದ್ರಿಂದ ಅದು ಜೀರ್ಣ ಆಗೋದು ಟೈಮ್ ತಗೊಳುತ್ತೆ. ಇದನ್ನೇ ಅಡ್ವಾಂಟೇಜ್ ಏನು ಅಂತಂದರೆ ಅದರಿಂದ ಬ್ಲಡ್ಗೆ ಶುಗರ್ ಹೋಗತಕ್ಕಂಥದ್ದು ನಿಧಾನಕ್ಕೆ ಹೋಗುತ್ತೆ. ಈ ಬ್ರೌನ್ ರೈಸು ವೈಟ್ ರೈಸ್ ಕಂಪೇರ್ ಮಾಡಿದ್ರೆ ವೈಟ್ ರೈಸ್ ತಿಂದು ಅರ್ಧ ಗಂಟೆಯಲ್ಲಿ ಹೋಗೋ ಚಾನ್ಸ್ ಇರುತ್ತೆ. ಇದು 1 ರಿಂದ 1.5 ಗಂಟೆ ತಗೊಳುತ್ತೆ ಜೀರ್ಣ ಆಗೋದು. ಇದರಲ್ಲಿ GI ಲೆವೆಲ್ಸ್ ಅಂತ ಬರುತ್ತೆ. GI ಲೆವೆಲ್ ಗ್ಲೈಸೋಮಿಕ್ ಇಂಡೆಕ್ಸ್ ಅಂತ ಕರೀತಾರೆ. ಕಂಪೇರ್ ಟು ಅಂದರೆ ಯಾವುದರಲ್ಲಿ ಜಾಸ್ತಿ GI ಇದೆಯಾ, ಈ ವೈಟ್ ರೈಸ್ನಲ್ಲಿ 64 to 70 ಆ ಒಂದು ರೇಂಜಲ್ಲಿ ಇರುತ್ತೆ. ಫೈಬರ್ ಇರೋದರಿಂದ ರೈಸ್ ಈ ಬ್ರೌನ್ ರೈಸ್ನಲ್ಲಿ GI ಅಥವಾ ಅದು ಕನ್ಸಿಡರ್ ಆಗಲ್ಲ. ಅದು GI ಜಾಸ್ತಿನೇ ಇರುತ್ತೆ. GI ಲೆವೆಲ್ಸ್ ಕಡಿಮೆನೇ ಇರುತ್ತೆ ವಿತಿನ್ ಏನು ಅಂತಂದರೆ 50. ಮತ್ತು ಮೋರ್ ಓವರ್ ಫೈಬರ್ ಇರೋದರಿಂದ ಅದು ಬ್ಲಡ್ಡಿಗೆ ಫ್ಲೋ ಆಗೋದು ಲೇಟ್ ಆಗುತ್ತೆ. ಅದು ನಮ್ಮ ಅಡ್ವಾಂಟೇಜ್. ಅದಕ್ಕೆ ಏನು ಅಂತಂತಂದರೆ ಫಸ್ಟ್ ವೈಟ್ ರೈಸ್ನ ಕಡಿಮೆ ಮಾಡೋದು, ಮತ್ತು ಬ್ರೌನ್ ರೈಸ್ನೇ ಆಲ್ಮೋಸ್ಟ್ ಎಲ್ಲ ದಿನಗಳೂ ಅದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಡೋದು ಒಂದು. ಮತ್ತು ಬೆಳಗ್ಗೆ ಏನು ಅಂತಂದರೆ ಈ ಅಕ್ಕಿ ಮತ್ತು ರವೆ ಮತ್ತು ಇಡ್ಲಿ ಏನು ಮಾಡ್ತಾರಲ್ಲ ಆ ಒಂದು ರೆಗ್ಯುಲರ್ ರೂಟೀನಿಂದ ಹೊರಡೆ ನವಣೆ ತಗೊಳ್ಳೋದು. ಏನು ಅಂತಂದರೆ ಉಪ್ಪಿಟ್ಟು ಮಾಡ್ಕೊಳ್ಳೋದ್ರಲ್ಲಾಗಲಿ, ಆಮೇಲೆ ಮಿಲೆಟ್ಸ್ ದೋಸೆ ಮಾಡ್ಕೊಳ್ಳೋದ್ರಲ್ಲಾಗಲಿ, ಈ ಥರದ್ದನ್ನು ತಗೊಳ್ಳಿಕ್ಕೆ ಶುರು ಮಾಡ್ತು ಅಂತಂದರೆ ನಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ ಬೆಳಗ್ಗೆನೂ ಕಡಿಮೆ ಆಗೋಗುತ್ತೆ. ಬೆಳಗ್ಗೆ ಬಿಫೋರ್ ಫುಡ್ ಒಂದು 90 to 100 ಲೆವೆಲ್ನಲ್ಲಿ ಐಡಿಯಲ್ ಕಂಡೀಷನ್. ಬಟ್ ಏನು ಅಂತಂದರೆ ನಾರ್ಮಲಿ ನೋಡಿದಾಗ ನಮ್ಮ ಲೆವೆಲ್ಸು ಜಾಸ್ತಿನೇ ಇರುತ್ತೆ. ಏನು ಅಂತಂದರೆ 150 to 200 ಲೆವೆಲ್ಸ್ ಇರಬೇಕಾದ್ರೆ ಅದನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋ ಅಂತಂದರೆ ಅದು ಥ್ರೆಡ್ ಮಾರ್ನಿಂಗ್ ನಿಮ್ಮ ಒಂದು ತಿಂಡಿ ಆಗಿದ್ದ ಕೂಡಲೇ 300 ಲೆವೆಲ್ಗೆ ಹೋಗ್ಬಿಡುತ್ತೆ. ಇದನ್ನು ನೋಡ್ತು ಅಂತಂದರೆ 300 ಹೋಗಬಾರ್ದು ಅಂತಂದರೆ ಇಳಿಬೇಕು ಅನ್ನೋದಾದರೆ ಈ ಥರ ಒಂದು ಮಿಲೆಟ್ಸ್ ಅಥವಾ ಒಂದು ನವಣೆ ಇದನ್ನು ಫಸ್ಟ್ ಮಾರ್ನಿಂಗಿಂದನೇ ತಗೊಳ್ಬೇಕು. ಮತ್ತು ಅದಕ್ಕೂ ಮುಂಚೆ ಇನ್ನೂ ಕಡಿಮೆ ಮಾಡ್ಕೊಳ್ಬೇಕು ಅಂದರೆ 1 ಸ್ಪೂನು ಮೆಂತ್ಯ ಪೌಡ್ರನ್ನ ತಗೊಂಡು ಅಂತಂದರೆ ಇದರಿಂದ ಕಡಿಮೆ ಆಗುತ್ತೆ ಡ್ರಾಸ್ಟಿಕ್ಕಾಗಿ. 1 or 2 months ಕಡಿಮೆ ಮಾಡ್ಕೊಂಡ್ರೆ ಮೆನಿ ಆಫ್ ದ ಡಯಟಿಷಿಯನ್ಸ್ ಸಜೆಸ್ಟ್ ಇದು ಮಾತ್ರ ಬಹಳ ಒಳ್ಳೆಯದು. ಅದನ್ನೇನು ಮಾಡಬೇಕಾಗಿಲ್ಲ, ಮೊಳಕೆ ಕಟ್ಟೋದು ಅದು ಇದು ಏನು ಬೇಕಾಗಿಲ್ಲ. ಪೌಡ್ರ್ ಮಾಡಿ ಇಡೋದು, ಅರ್ಧ ಸ್ಪೂನ್ ಬಾಯಿಗೆ ಹಾಕ್ಕೊಂಡು ನೀರು ಕುಡಿದ್ರೂ ಆಗುತ್ತೆ. ಒಂದು ಮಾರ್ನಿಂಗಿಂದ ಕಂಟ್ರೋಲ್ ಶುರುವಾಯಿತು. ಆಫ್ಟರ್ನೂನ್ ಬ್ರೌನ್ ರೈಸ್, ನೈಟ್ ನೀವು ಚಪಾತಿ ಏನಾದ್ರು ತೊಗೊಳ್ತಾ ಇತ್ತು ಅಂತಂದರೆ ಅದರಲ್ಲಿ ಫೈಬರ್ ಕಂಟೆಂಟ್ನ ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಅದು ನಿಮಗೆ ಅಡ್ವಾಂಟೇಜ್. ಹೇಗೆ ಅಂದರೆ ವೀಟ್ ಅದು ಅರೌಂಡ್ 60 ಲೆವೆಲ್ನಲ್ಲಿ GI ಬರುತ್ತೆ, 60-65ನಲ್ಲಿ ಬರುತ್ತೆ. ಬಟ್ ಕಡಿಮೆ ಅಂತ ಹೇಳ್ತಾರೆ, ಫೈಬರ್ ಕಂಟೆಂಟ್ ಇರುತ್ತೆ. ಅದು ಎಷ್ಟು GI ಬ್ಲಡ್ಗೆ ಕೊಡಬೇಕೋ ನಿಧಾನಕ್ಕಾರು ಕೊಡುತ್ತೆ. ಅದರಿಂದ ಅಡ್ವಾಂಟೇಜ್ ಕಡಿಮೆ. ಇದಕ್ಕೆ 3 ಭಾಗ ಗೋಧಿ ಹಿಟ್ಟು, 1 ಭಾಗ ಫೈಬರ್ ಕಂಟೆಂಟ್ ಇರೋ ಈ ಯಾವುದು ಕಡಲೆ ಹಿಟ್ಟು, ಇಲ್ಲ ಸಜ್ಜೆ ಹಿಟ್ಟು ಸಿಗೋದಾಯಿತು ಅಂದರೆ ಎಲ್ಲರೂ ನಿಮ್ಮ ಏರಿಯಾಗಳಲ್ಲಿ ಸಿಗುತ್ತೆ ಈ ರೊಟ್ಟಿ ಅಂಗಡಿಗಳಲ್ಲಿ. ಅದನ್ನು ತಗೊಂಡು 25% ಕಾಲು ಭಾಗ ಅದನ್ನು ಮಿಕ್ಸ್ ಮಾಡಿ ಅದರಿಂದ ಚಪಾತಿ ಮಾಡಿ ತಿನ್ನೋದ್ರಿಂದ
ಡೆಫಿನೆಟ್ಟಾಗಿ. ಯಾಕಂದರೆ ಅದರಲ್ಲಿ ಫೈಬರ್ ಕಂಟೆಂಟ್ ಬರುತ್ತೆ. ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಮುಂಚೆನೇ ತಿಳಿಸಿದಂಗೆ ಟೈಮ್ ಜಾಸ್ತಿ ತೊಗೊಳುತ್ತೆ ಬ್ಲಡ್ಡಿಗೆ ಫ್ಲೋ ಆಗೋದು. ಬೆಳಗ್ಗೆ ಶುಗರ್ ಲೆವೆಲ್ಸ್ ನಿಮ್ಮದು ಏನು ಚೆಕ್ ಮಾಡಿಕೊಂಡ್ರೆ ಒಂದು 7 ಗಂಟೆಗೆ ಬಿಫೋರ್ ಏನು ಚೆಕ್ ಮಾಡಿಕೊಂಡಾಗ ಬೈ 100 ಲೆವೆಲ್ ಬರೋ ಚಾನ್ಸಸ್ ಆಲ್ಮೋಸ್ಟು ಇಟ್ ಈಸ್ ಡನ್.